नमः प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये। ಇವತ್ತು ಹೇಳ್ತಕ್ಕಂಥ ಸೂತ್ರ ಹೆಚ್ಚು ಮುಂದುವರಿದ ಸಾಧಕರಿಗೆ. ಎಂಥ ಸಾಧಕರು? ಯಾರಲ್ಲಿ ಆಲಸ್ಯ ಹೋಗ್ಬಿಟ್ಟಿದ್ಯೋ, ಯಾರಲ್ಲಿ ದ್ವೇಷ ಈರ್ಷೆ ಹೋಗ್ಬಿಟ್ಟಿದ್ಯೋ, ಸಾಕಷ್ಟು ಮಟ್ಟಿಗೆ ತೃಪ್ತಿ ಸಿಕ್ಕಿದೆಯೋ ಅಂತ ಸಾಧಕರು. ಪೂರ್ಣ ತೃಪ್ತಿ ಸಿಕ್ಕಿಲ್ಲ, ಹೂವಿನ್ನು ಪೂರ್ಣವಾಗಿ ಅರಳಿಲ್ಲ, ಆದ್ರೆ ಮೊಗ್ಗು ಚೆನ್ನಾಗಿ ಬಲ್ತಿದೆ, ಇನ್ನೇನು ಅರಳಬೇಕಾಗಿದೆ. ಆ ಸ್ಥಿತಿಯಲ್ಲಿರ್ತಕ್ಕಂಥ ಸಾಧಕರು. ಕೆಲವ್ರು ಹೇಳ್ತಾರೆ, ನಾನು ಸತ್ಸಂಗ ಮಾಡಿದ್ದೀನಿ, ಸಾಧನ ಮಾಡಿದ್ದೀನಿ, 20 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ, ಎಲ್ಲ ಮಾಡಿದ್ದೀನಿ, ಆದ್ರೆ ಏನು ಕಡಿಮೆ ಆಗ್ತಾ, ಏನು ತೃಪ್ತಿ ಸಿಕ್ಕಿಲ್ಲ, ಎಲ್ಲೋ ಕೊರತೆ ಇದೆ. ತುಂಬಾ ಭಜನೆನೂ ಮಾಡಿದ್ದೀನಿ, ಭಜನೆ ಮಾಡಿಸಿದ್ದೀನಿ, ಧ್ಯಾನ ಮಾಡಿದ್ದೀನಿ, ಮಾಡಿಸಿದ್ದೀನಿ, ಬೇರೆಯವ್ರಿಗೆ ಹೇಳ್ಕೊಟ್ಟಿದ್ದೀನಿ, ಆದ್ರೆ ನನಗೆ ತೃಪ್ತಿ ಉಂಟಾಗಿಲ್ಲ ಅಂತ ಹೇಳ್ತಕ್ಕಂಥ ಸಾಧಕರಿರ್ತಾರೆ ತುಂಬಾ ಜನ. ಅಂಥವರಿಗೆ ಇವತ್ತಿನ ಸೂತ್ರ. ಮತ್ತೆ ಇನ್ನು ಕೆಲವರು ತೀರಾ ಹಠ ಮಾಡಿ ವ್ರತ ನೇಮ ಉಪವಾಸ ಮಾಡಿ ತಮ್ಮ ಶರೀರವನ್ನು ಶೋಷಣೆ ಮಾಡ್ಕೊತಿರ್ತಾರಲ್ಲ, ಅಂಥವ್ರಿಗೆ ಇವತ್ತಿನ ಸೂತ್ರ. ಮುಂದಿನ ಸೂತ್ರ ಶರೀರಂ ವ್ರತಂ. ಶರೀರ ವೃತ್ತಿರ್ ವ್ರತಂ. ನಮ್ಮಲ್ಲಿ ಏನಾಗಿದೆ ಗೊತ್ತಾ, ನಾವು ಬೇರೆಯವ್ರನ್ನ ಶೋಷಣೆ ಮಾಡ್ತೀವಿ, ಬೇರೆಯವ್ರ ಸತಾಯಿಸ್ತೀವಿ, ಹಾಗೆ ನಮ್ಮನ್ನ ನಾವು ಸತಾಯಿಸ್ಕೊತೀವಿ. ಗಂಡಸರು ಮಕ್ಕಳನ್ನ ಹೊಡಿತಾರೆ ಗಲಾಟೆ ಮಾಡಿದ್ರೆ, ಹೆಂಗಸರು ತಲೆ ಚೆಚ್ಕೋತಾರೆ. ಮನೇಲಿ ಏನಾದ್ರೂ ಗಲಾಟೆ ಆದ್ರೆ ನೋಡಿದ್ರೆ ಏನ್ ಮಾಡ್ತೀರಿ? ಹೆಂಗಸರು ತಮ್ಮ ತಲೆನೇ ಕಿತ್ಕೊಳ್ಳೋದು, ತಮ್ಮನ್ನೇ ಚೆಚ್ಕೊಳ್ಳೋದು, ತನ್ನನ್ನು ತಾನು ಶಿಕ್ಷೆ ಮಾಡ್ಕೊಳ್ಳೋದು. ಇದೊಂದು ಉಪಾಯ. ಬೇರೆಯವ್ರು ನಡ್ಸೋದು ಅಥವಾ ಸ್ವಯಂ ಕುತ್ಕೊಂಡು ಜೋರಾಗಿ ಅಳೋದು. ನಾವು ಧರ್ಮ ಅನ್ನೋ ಹೆಸರಿನಲ್ಲಿ ನಮ್ಮನ್ನು ನಾವು ಶೋಷಣೆ ಮಾಡ್ಕೊತೀವಿ, ನಮ್ಮ ಶರೀರಕ್ಕೆ ತೀರಾ ತೊಂದರೆ ಉಂಟು ಮಾಡ್ಕೊತಾ ಇರ್ತೀವಿ. ವ್ಯಕ್ತಿ ನೋಡಿದ್ರೆ ಗಾಳಿಗೆ ಹಾರ್ಕೊಂಡು ಹೋಗೋರಂಗಿರ್ತಾರೆ, ಆದ್ರೆ ಸೋಮವಾರ ಶಿವನ್ಗೋಸ್ಕರ ಉಪವಾಸ, ಗುರುವಾರ ಗುರುಗೋಸ್ಕರ ಉಪವಾಸ, ಶುಕ್ರವಾರ ದೇವಿಗೋಸ್ಕರ ಉಪವಾಸ, ಶನಿವಾರ ಆಂಜನೇಯನ್ಗೋಸ್ಕರ ಉಪವಾಸ, ಇನ್ನೇನು ಉಳಿತು? ಮಂಗಳವಾರ ಗಣೇಶಂಗೆ ಉಪವಾಸ ಮಾಡ್ತೀವಿ. ವಾರದಲ್ಲಿ 3 ದಿನ ಉಪವಾಸದಲ್ಲಿ ಕಳೆಯೋದು, ಅದು ಸರಿಯಾಗಿ ಉಪವಾಸ ಮಾಡೋದಿಲ್ಲ. ಏನ್ ಅನ್ನ ಒಂದು ತಿನ್ಕೂಡ್ದಷ್ಟೇ, ಬೇರೆ ಏನಾದ್ರೂ ಒಂದಷ್ಟು ತುರ್ಕೋದು ಒಳಗೆ, ಅಥವಾ ತೀರಾ ಉಪವಾಸ ಮಾಡಿ ಶರೀರವನ್ನ ದಂಡನೆ ಕೊಡೋದು, ಶರೀರಕ್ಕೆ ದಂಡಿಸೋದು.
ಈ ಶರೀರವನ್ನ ನೀವು ದಂಡಿಸ್ತಾ ಇದ್ರೆ, ಇದರಲ್ಲಿರ್ತಕ್ಕಂಥ ವೃತ್ತಿಗಳಿಗೆ ಆಘಾತ ಉಂಟು ಮಾಡ್ತಾ ಇದ್ರೆ, ಶಿವತುಲ್ಯೋ ಜಾಯತೆ ಹೇಗೆ ಸಾಧ್ಯ? ಪ್ರಕಾಶ ಉಂಟಾಗೋದು ಹೇಗೆ ಸಾಧ್ಯ? ಎಷ್ಟೋ ಜನ ಸಾಧು ಸಂತರು ನೋಡಿ ಅವ್ರ ಮುಖದಲ್ಲಿ ಒಂದು ಪ್ರಸನ್ನತೆನೋ, ಶೋಭೆನೋ, ಸಂತೋಷನೋ, ಮುಗ್ಧತೆನೋ ಕಾಣಿಸೋದಿಲ್ಲ. ಯಾಕೆ? ಅವ್ರ ಶರೀರ ವೃತ್ತಿಯನ್ನ ಪೀಡೆ ಮಾಡಿಸ್ಕೊತಿರ್ತಾರೆ, ಶರೀರಕ್ಕೆ ದಂಡಿಸ್ಕೊತಿರ್ತಾರೆ. ಎರಡು ತರ ಜನ ಹೋಗ್ತಾರೆ. ಬರೀ ಶರೀರವನ್ನೇ ಎಲ್ಲ ಅಂತ ತಿಳ್ಕೊಂಡು ಇದನ್ನ ಪೋಷಣೆ ಮಾಡೋದ್ರಲ್ಲೇ ಜೀವನ ಕಳೆದ್ ಬಿಡೋರು. ಇನ್ನೊಂದು, ಈ ಶರೀರಕ್ಕೆ ತೀರಾ ಸತಾಯಿಸಿ ಅದನ್ನ ಗೋಳೈಕೊಳ್ಳೋದು, ಆ ಗೋಳೈಕೊಳ್ಳೋದ್ರಲ್ಲೇ ಸಂತೋಷ ಪಡೋದು. ಇಂಥವ್ರಿರ್ತಾರೆ. ಈ ಎರಡೂ ತರಹದ ಜನಗಳಿಗೆ ಆತ್ಮಜ್ಞಾನ ಉಂಟಾಗೋಕ್ ಸಾಧ್ಯವೇ ಇಲ್ಲ. ಶರೀರ ಅಂದ್ಮೇಲೆ ಅದಕ್ಕೆ ಹಸುವಾಗತ್ತಪ್ಪ, ಬಾಯಾರಿಕೆ ಆಗತ್ತೆ, ನಿದ್ದೆ ಬರುತ್ತೆ, ಎಲ್ಲ ಮಾಡ್ಬೇಕು ತಾನೆ. ಶರೀರ ವೃತ್ತಿರ್ ವ್ರತಂ. ನಾವು ವ್ರತ ಅಂತ ವ್ರತ ಅಂದ್ರೇನು? ಯಾವುದನ್ನ ಇಷ್ಟಪಟ್ಟು ಪ್ರೇಮದಿಂದ ಪ್ರೀತಿಯಿಂದ ಮಾಡ್ತೀವೋ ಅದು ವ್ರತ. ಏನು? ಅಯ್ಯೋ ಮಾಡ್ಬೇಕಲ್ಲಪ್ಪ ಅಂತ ಮಾಡೋದು ವ್ರತ ಅಲ್ಲ. ವ್ರತ ಯಾವುದು? ಎಲ್ಲಿ ಮನಸ್ಸು ಮಗ್ನರಾಗಿ ಸಂತೋಷದಿಂದ ತುಂಬಿಡ್ತಾವ. ಇವಾಗ ತುಂಬಾ ದಿನ ಸಂತೋಷ ಆಗೋಯ್ತು ಅಂತ ಇಟ್ಕೊಳ್ಳಿ, ಅವತ್ ನಿಮ್ಗೆ ಊಟ ಮಾಡಕ್ಕೆ ಮನ್ಸಾಗೋದು. ಯಾರ ಮನೆಯಾದ್ರು ಮದುವೆ ಆದ್ರೆ ಅವ್ರ ಮದುವೆ ಮನೆಯವರು ಊಟ ಸರಿಯಾಗಿ ಮಾಡಿರೋದಿಲ್ಲ, ಬರೋರು ನೋಡ್ಕೊಳ್ಳೋದು ಮಾಡೋದು ಅದ್ರಲ್ಲೇ ಅವ್ರಿಗೆ ತೃಪ್ತಿ ಆಗ್ಬಿಡುತ್ತೆ. ಹಾಗೆ ಮನೆಯಲ್ಲೆಲ್ಲ ತುಂಬಾ ಅತಿಥಿಗಳು ಅಭ್ಯಾಗತರು ಬಂದಾಗ ಅವ್ರನ್ನೆಲ್ಲ ವಿಚಾರಿಸಿ ಉಪಚಾರ ಮಾಡಿ ಅವ್ರಿಗೆ ಊಟ ಹಾಕಿದ್ರೆ ಸಾಕಾಗುತ್ತೆ. ಮನೆಯಲ್ಲಿ ಇರ್ತಕ್ಕಂತ ಹಿರಿಯರಿಗೆ, ಹಿರಿಯ ಹೆಂಗಸಿಗೆ ಅವ್ರು ಊಟ ಮಾಡೋದು ಯೋಚನೆ ಮಾಡೋದಿಲ್ಲ, ಏನೋ ಒಂದಷ್ಟು ಊಟ ಮಾಡ್ಬಿಡ್ತಾರೆ ಅಲ್ಲ. ಮನಸ್ಸು ಸಂತೋಷವಾಗಿದ್ದಾಗ ಮಾಡ್ತಕ್ಕಂಥದ್ದು ವ್ರತ ಅಂತ. ಪ್ರೇಮದಿಂದ ಮನಸ್ಸು ತುಂಬಿದ್ದಾಗ ಮಾಡ್ತಕ್ಕಂಥದ್ದು ವ್ರತ. ಶರೀರ ವೃತ್ತಿರ್ ವ್ರತಂ. ಈ ಶರೀರದಲ್ಲಿ ಉಂಟಾಗ್ತಕ್ಕಂಥ ವೃತ್ತಿಗಳಿಗೆ ಆದರದಿಂದ ಪ್ರೇಮದಿಂದ ಇದನ್ನ ನೋಡ್ತಕ್ಕಂಥದ್ದೇ ವ್ರತ. ಹಸುವಾಯ್ತಾ? ಆ ಭಗವಂತ ಈ ಶರೀರದೊಳಗೆ ಕೂತ್ಕೊಂಡು ಸ್ವಲ್ಪ ಊಟ ಬೇಕು ಅಂತ ಹೇಳ್ತಾನೆ, ಅವನಿಗೆ ಊಟ ಕೊಡೋಣ ಅಂತ ಕೊಡೋದು ಆ ಭಾವದಿಂದ. ಯಾಕೆ? ನಮ್ಮ ಶರೀರ ಸ್ವಲ್ಪ ಹತ್ರ ಇದೆ ನಮ್ಗಷ್ಟೇ, ಬೇರೆಯವ್ರ ಶರೀರ ನಮ್ಮಿಂದ ಸ್ವಲ್ಪ ದೂರ ಇದೆ. ಶರೀರ ಶರೀರ ಅಷ್ಟೇ. ಈ ಶರೀರ ತುಂಬಾ ಹತ್ರ ಇರೋದ್ರಿಂದ ನಾನಾಗೋದಿಲ್ವಲ್ಲ. ಆ ಶರೀರ ನನ್ನಿಂದ ದೂರ ಇರೋದ್ರಿಂದ ನಾನಲ್ಲ ಅಂತ ಅನ್ನಕ್ಕಾಗೋದಿಲ್ಲಲ್ಲ. ಶರೀರ ಈ ಶರೀರ ಹತ್ರ ಇರೋದ್ರಿಂದ ಇದರ ಸುಖ ದುಃಖಗಳು, ಕಷ್ಟ ಸುಖಗಳು ಹೆಚ್ಚು ಅನುಭವಕ್ಕುಂಟಾಗತ್ತೆ. ಅದೇ ವ್ಯಕ್ತಿ ಸ್ವಲ್ಪ ಹೆಚ್ಚು ಸೂಕ್ಷ್ಮ ವ್ಯಕ್ತಿ ಆಗಿದ್ದಾಗ ಬೇರೆಯವ್ರಿಗೆ ಏನಾದ್ರು ಉಂಟಾದ್ರೂ ಅಯ್ಯಪ್ಪ ಅಂತ ಅಂತೀವಾ? ನೀವೆಲ್ಲೋ ಹೋಗ್ತಾ ಇರ್ತೀಪ್ಪ ಸೈಕಲ್ ಅಲ್ಲೋ ಅಥವಾ ಸ್ಕೂಟರಲ್ಲೋ ಬಸ್ಸಲ್ಲೋ, ಕೆಳಗಡೆ ನೋಡ್ತೀರಾ ಕಿಟಕಿಯಿಂದ ಯಾರಿಗೋ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅವ್ರಿಗೇನೋ ಕಾಲ್ ಮುಡ್ಕೊಂಡು ಅಯ್ಯಪ್ಪ ಅಂತ ಅಂತೀವಿ. ಏನೋ ನಿಮ್ಗಾದಂಗ ಅನ್ಸತ್ತಾ? ಯಾರೋ ಹೇಳ್ತಾ ನಾನು ಬೆರಳು ಕುಯ್ಕೊಂಡ್ಬಿಟ್ಟೆ ರಕ್ತ ನೋಡ್ತಾ ಅಯ್ಯೋ ಅಂತ ಅನ್ಸ್ತೀನಿ. ಅಯ್ಯೋ ದೇವ್ರೆ ಅಂತ. ಸೂಕ್ಷ್ಮವಾದಷ್ಟು ವ್ಯಕ್ತಿಗೆ ಬೇರೆಯವ್ರ ಕಷ್ಟ ಸುಖಗಳು ತನ್ನದೇ ಅಂತಕ್ಕಂತ ಭಾವನೆ ಉಂಟಾಗುತ್ತೆ. ಹಾಗೇನೆ ಈ ಶರೀರದಲ್ಲೂ ಉಂಟಾಗ್ತಕ್ಕಂತ ವೃತ್ತಿಗಳು ನನ್ನದಲ್ಲ ಅಂತಕ್ಕಂತ ಭಾವನೆ ಉಂಟಾಗುತ್ತೆ. ಹೇಗೆ ಬೇರೆಯವ್ರ ಶರೀರ ನನ್ನದಲ್ಲ ಅಂತ ಅನ್ಸುತ್ತೋ, ಈ ಶರೀರದಲ್ಲ ಆಗ್ತಕ್ಕಂತ ಆಗು ಹೋಗುಗಳು ಇದು ನನ್ನದಲ್ಲ. ಯಾವುದು ನನ್ನದಲ್ವೇ ಅಲ್ಲವೋ ಅದನ್ನ ದಂಡಿಸೋ ಅಧಿಕಾರನೂ ನನಗಿಲ್ಲ. ಅದರಿಂದ ಶರೀರಕ್ಕೆ ತೀರಾ ತೊಂದರೆ ಉಂಟು ಮಾಡಬೇಡಿ, ಸತಾಯಿಸಬೇಡಿ ಅನ್ನೋ ವಿಷಯದಿಂದ ಈ ಮುಂದಿನ ಸೂತ್ರ ಹೇಳಿದ್ದಾರೆ. ಶರೀರ ವೃತ್ತಿರ್ ವ್ರತಂ.
ಯಾವುದು ನಮ್ಮ ಮನಸ್ಸಿನಲ್ಲಿ ಹುಟ್ಟೋದ್ರಿಂದ ಮನಸ್ಸು ಪ್ರಸನ್ನವಾಗ್ತದೋ ಅದು ಜಪ. ಜಾ ಶಬ್ದದ ಅರ್ಥ ಏನ್ ಗೊತ್ತಾ? ಹುಟ್ಟೋದು ಅಂತ. ಪಾ ಶಬ್ದದ ಅರ್ಥ ಏನ್ ಗೊತ್ತಾ? ಪಾಲನೆ ಮಾಡ್ತಕ್ಕಂಥದ್ದು ಅಂತ. ಯಾವುದು ಮನಸ್ಸಿನಲ್ಲಿ ಹುಟ್ಟಿದಾಗ ಜೀವನ ಪಾಲನೆ ಉಂಟಾಗುತ್ತೋ, ಜೀವನದ ಅಧ್ಯಾತ್ಮದ ಉತ್ಥಾನವಾಗ್ತದೆ, ಅದು ಜಪ. ನಾವು ಮಾತಾಡುವಂತ ಪ್ರತಿಯೊಂದು ಮಾತು ನಮ್ಮ ಜೀವನವನ್ನ ಊರ್ಧ್ವಗಾಮಿಯಾಗಿ ಊರ್ಧ್ವಮುಖವಾಗಿ ಎತ್ತಿಕೊಂಡು ಹೋದಾಗ ನಮ್ಮ ಪ್ರತಿಯೊಂದು ಮಾತು ಜಪವಾಯಿತು. ಬೇರೆ ಹಾಳು ಮೂಳು ವಿಚಾರ ತಲೆಗೆ ಬರ್ದಿರ ಇರ್ಲಿ ಅಂತಂದ್ರೆ ಜಪ ಮಾಡಿ. ಜಪ ಮಾಡಿದ್ರೆ ನೀವು ಮೇಲೆ ಹೇಳ್ತೀರಾ, ನೀವು ಊರ್ಧ್ವಗಾಮಿ ಆಗ್ತೀರಾ, ಶರೀರದಲ್ಲಿ ಚೈತನ್ಯದ ಸಂಚಾರವಾಗುತ್ತೆ. ಅದಕ್ಕೋಸ್ಕರ ಜಪ ಮಾಡಿ ಅಂತ ಹೇಳ್ತಾರೆ. ಯಾವ ಶಬ್ದವನ್ನ ಮತ್ತೆ ಮತ್ತೆ ಹೇಳೋದ್ರಿಂದ ಶರೀರದಲ್ಲಿ ಮನಸ್ಸಿನಲ್ಲಿ ಊರ್ಧ್ವಗಾಮಿ ಚೇತನ, ಊರ್ಧ್ವಗಾಮಿ ಚೇತನ ಅಂದ್ರೆ ಪ್ರೇಮಮಯಿ ಚೇತನ ಆಗುತ್ತೆ. ಈಗ ನೀವು ಕಾಲೇಜಿನಲ್ಲಿ ನೋಡಿರ್ಬೋದು, ಯಾರಿಗಾರು ಯಾರ ಮೇಲಾದ್ರೂ ತುಂಬಾ ಪ್ರೇಮ ಉಂಟಾಗಿದ್ರೆ ಅವರು ಬರ್ಕೋತಾರ ಅವ್ರ ಪ್ರೇಯಸಿಯ ಹೆಸರು ಅಥವಾ ಪ್ರೀತಮನ ಹೆಸರು ಎಲ್ಲಾ ಕಡೆ ಬರೆಯೋದು. ನಾನು ನಿನಗಾಗಿ, ನೀನು ನನಗಾಗಿ. ಗೋಡೆನಲ್ಲೆಲ್ಲ ಬರೆಯೋದು ಅವ್ರ ಹೆಸರು, ಯಾರ್ದು ತುಂಬಾ ಬೇಕಾದವರು. ನೋಡಿದಿಲ್ಲ? ಎಲ್ಲಾದ್ರೂ ನೋಡಿ, ಪಾರ್ಕಲ್ಲೆಲ್ಲ ನೋಡಿ, ಆ ಕಲ್ಲಲ್ಲೆಲ್ಲ ಕೆತ್ತಿಟ್ಟಿರ್ತಾರೆ ಹೆಸರುಗಳು. ಹಾಗೆ ಪುಸ್ತಕಗಳು ಹಾಸ್ಟೆಲ್ ಎಲ್ಲ ಹೋಗಿ ನೋಡಿ, ರೂಮಲ್ಲೆಲ್ಲ ಎಲ್ಲಾ ಕಡೆ ಬರೆದು ಅವ್ರದೇ ಹೆಸರು. ದಿಲ್ಲಿನಲ್ಲಿ ಒಬ್ಬ ಆತ ನಮಗೆ ಸಿಕ್ಕಿದ್ರು. ಅವರು ಯಾರನ್ನೋ ಪ್ರೀತಿಸಿದ್ರು, ಮದ್ವೆ ಎಲ್ಲ ಆಗಿತ್ತು. ಆದ್ರೆ ಅವರ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಹೆಂಗಸ ಮೇಲೆ ಅವರಿಗೆ ಪ್ರೀತಿ ಉಂಟಾಗುತ್ತೆ. ಪ್ರೀತಿ ಉಂಟಾಯ್ತು, ಏನ್ ಮಾಡೋದು? ಆದ್ರೆ ಮನೆಯಲ್ಲಿ ಹೇಳಕ್ಕಾಗಲ್ಲ. ಮಕ್ಕಳೆಲ್ಲ ಇದ್ದಾರೆ, ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ಏನ್ ಮಾಡೋದು ತೋಚ್ಲಿಲ್ಲ. ಇವಾಗ ಏನ್ ಪ್ಯಾಡ್ ತಗೊಂಡ್ರು, ಅವ್ರು ಎಷ್ಟು ಬೇಡ ಅಂತಂದ್ರು ಅಷ್ಟೇ ಆ ವಿಚಾರ ತಲೆಗೆ ಬಂತು. ಆಕೆ ಹೆಸರೇ ಏನೋ ಒಂದಿತ್ತು, ರಮಾ ಅಂತ ಆಕೆ ಹೆಸರು. ರಮಾ ರಮಾ ಬರ್ಕೋತಾ ಹೋಗೋದು. ಪ್ಯಾಡ್ ತೆಗೆದ್ರೆ ಸೈನ್ ಮಾಡಕ್ ಹೋದ್ರೆ ನಿಮ್ ಸೈನ್ ಮಾಡ್ರಿ ಅಂದ್ರೆ ಅವ್ರು ರಮಾ ಅಂತ ಸೈನ್ ಮಾಡಿರೋರು. ಈ ಎಲ್ಲಿ ತನಕ ಹೋಯ್ತು ಅಂತಂದ್ರೆ ಅವ್ರು ಹೇಳಿದ್ರು, ಕೆಲವು ಸಲ ಬೆಕ್ಕನ್ ನೋಡಿದ್ರು ಆಕೆದೇ ಮಕ ಕಾಣಿಸ್ತದೆ ನನಗೆ. ಗುರೂಜಿ ನಂಗೆ ದೊಡ್ಡ ಸಮಸ್ಯೆ ಉಂಟಾಯ್ತು ಅಂತ ಬಂದಿರೋ. ಏನು, ನಾನು ಈ ಲವ್ ಮಾಡ್ತೀನಲ್ಲ ಈ ಹುಡುಗಿ, ಆಕೆದೇ ನನ್ಗೆ ಎಲ್ಲೆಲ್ಲೂ ಮಕ ಕಾಣಿಸ್ತದೆ. ಬೆಕ್ಕನ್ ನೋಡಿದ್ರೆ ಅವಳು ನೋಡ್ದಂಗ ಅನ್ಸುತ್ತೆ. ಎಲ್ಲಾದ್ರೂ ಹೋದ್ರೆ ಸ್ಕೂಟರ್ನಲ್ಲಿ ಎಲ್ಲಾದ್ರೂ ಹೋದ್ರೆ ಅಲ್ಲಿ ಇದ್ದಕ್ಕಿದ್ದಾಗೆ ದೀಪ ಗೀಪ ಏನಾದ್ರು ನೋಡಿದ್ರೆ ಅಲ್ಲೆಲ್ಲ ಅವಳ ಮಕ್ಕ ಕಾಣಿಸುತ್ತೆ. ಚಂದ್ರನ್ ನೋಡಿದ್ರೆ ಅವಳೆ ಕಾಣಿಸ್ತಾಳೆ. ಎಲ್ಲ ಹೋಗಿ ಆ ಬೆಕ್ಕನ್ ನೋಡಿದಾಗ ಈ ತರ ಆದಾಗ ಅವ್ರಿಗೆ ಹೆದರಿಕೆ ಉಂಟಾಗೋಯ್ತು. ಏನಾಗೋಯ್ತು, ನನ್ಗೆ ತಲೆಗಿಲೆ ಕೆಟ್ಟೋಯ್ತಾ ಗುರುಜಿ. 24 ಗಂಟೆ ಆಕೆದೇ ಸ್ಮರಣೆ, ನಿದ್ದೆನಲ್ಲೂ ರಮ ರಮ ಅಂತ ನನ್ನ ಹೆಂಡತಿ ಕೋಪಿಸ್ಕೊಂಡು ಮನೇಲೂ ಗೊತ್ತಾಗ್ಬಿಟ್ಟಿದೆ. ಇವಾಗ ಯಾರ ಹೆಸರು ಹೇಳ್ತೀರಾ ಅಂತ ರೇಗ್ತಾರೆ. ಜಪ ಆಗ್ಬಿಟ್ಟಿದೆ ನನ್ಗೆ ಇವಾಗ, ಏನು ಬೇರೆ ಏನು ಕೇಳಲೇಬೇಡಿ ಅಂತ. ಈಗ ಓಂ ನಮಃ ಶಿವಾಯ ಇಲ್ಲ, ಏನಿಲ್ಲ, ಬರೀ ಆಕೆ ಹೆಸರೇ ತಲೆನಲ್ಲಿ ಸುತ್ತಾ ಇದೆ. ಬ್ಯಾಂಕ್ ಹೋದಾಗ ಚೆಕ್ ಸೈನ್ ಮಾಡಿದಾಗ ಆಕೆ ಹೆಸರು ಬರೆದ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನನಗೆ ಫಜೀತಿ ಉಂಟಾಗೋಯ್ತು. ಹೀಗೆಲ್ಲ ಏನ್ ಮಾಡೋದು? ಸಮಸ್ಯೆ ಯಾಕೆ? ಅದು ಜಪ ಆಯ್ತಲ್ಲ, ಆ ಹೆಸರು ಯಾವ ಹೆಸರಿನಲ್ಲ ಎಷ್ಟು
ತಲ್ಲೀನವಾಯ್ತು, ಮನಸ್ಸು ಪ್ರೀತಿ ಉಂಟಾಯ್ತು, ಅವರದೇ ಮತ್ತೆ 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 ಇದಕ್ಕೆ ಜಪ ಅಂತೀವಿ. ಅನಾಯಾಸ ಉಂಟಾಗ್ತದೆ. ನಾವು ಜಪ ಮಾಡೋದು ಹೇಗ್ ಮಾಡ್ತೀವಿ ಗೊತ್ತಾ? ನಮ್ ತಲೆನಲ್ಲಿ ಬೇರೆ ಏನೋ ಓಡ್ತಾ ಇರುತ್ತೆ, ಮೇಲ್ಮೇಲೆ ರಾಮ ರಾಮ್ 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 ಅಂತಿರ್ತೀವಿ. ರಾಮ 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 ಅಂತಿರ್ತೀವಿ. ಶಿವ 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 ಅಂತ ಮೇಲೆ ಹೇಳ್ತಾ ಇರೋದು, ಒಳಗಡೆ ತಲೆನಲ್ಲಿ ಬೇರೆ ಏನೋ ಹೋಗ್ತಾರೆ. ಭಾವಕ್ಕೂ ಶಬ್ದಕ್ಕೂ ಯಾವ ಸಂಬಂಧವೂ ಇಲ್ದಿರ ಹೋಗ್ಬಿಟ್ರೆ ಅದು ಜಪವಾಗೋದಿಲ್ಲ. ಭಾವಪೂರ್ಣವಾಗಿ, ಅರ್ಥಪೂರ್ಣವಾಗಿ, ಭಾವಪೂರ್ಣವಾಗಿ ಮತ್ತೆ ಮತ್ತೆ ಸಹಜವಾಗಿ ಪುನರುಕ್ತಿ ಆಗ್ತಕ್ಕಂತ ಶಬ್ದವನ್ ಜಪ ಅಂತೀವಿ. ಏನ್ ಹೇಳ್ತಾರೆ? ಕಥಾ ಜಪ. ನಾವು ಮಾತಾಡೋ ಶಬ್ದ ಪ್ರತಿಯೊಂದು ಅಷ್ಟು ಪ್ರೇಮ ಪೂರ್ವಕವಾಗಿ ಬರ್ತದೆ. ಇದು ಸಿದ್ಧರ ಲಕ್ಷಣ. ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಈ ಸೂತ್ರಗಳನ್ನ ಸಿದ್ಧರ ಲಕ್ಷಣ ಅಂತ ಹೇಳ್ಬೋದು. ಅಂದ್ರೆ ಸಾಧನೆ ಯಾರ್ದು ಸಂಪೂರ್ಣವಾಗಿದೆಯೋ ಅವರ ಲಕ್ಷಣ ಏನು? ಅವರು ಶರೀರದಲ್ಲಿ ಆಗ್ತಕ್ಕಂಥ ವೃತ್ತಿಗಳನ್ನೆಲ್ಲೇ ವ್ರತವನ್ನಾಗಿ ಆಧರಿಸ್ತಾರೆ, ಶರೀರವನ್ನ ದೂಷಣೆ ಮಾಡೋದಿಲ್ಲ, ಮತ್ತೆ ಆಡ್ತಕ್ಕಂಥ ಪ್ರತಿಯೊಂದು ಮಾತಿನಲ್ಲೂ ಪೂರ್ಣವಾಗಿ ಪ್ರೇಮ ತುಂಬಿದೆ. ಯತೀನಾಂ ಯತಚಿತ್ತಾನಾಂ ಶಬ್ದಮರ್ಥೋನು ಧಾವತೆ. ನಮ್ಮ ಚೇತನ ಪೂರ್ಣವಾಗಿ ಪ್ರಕಾಶವಾಗಿದ್ದಾಗ ಆ ಹೇಳಿದ ಒಂದು ಶಬ್ದದಲ್ಲಿ, ಮಾತಿನಲ್ಲಿ ಬೆಲೆ ಇರುತ್ತೆ. ಸುಮ್ನೆ ಯಾರೋ ನಂಗೆ ತುಂಬಾ ಪ್ರೀತಿ ಇದೆ ರೀ ನಿಮ್ಮ ಮೇಲೆ ಅಂತ ಅಂದ್ಬಿಟ್ರೆ ಬಾಯಿ ಮೇಲಿನ ಮಾತಾದ್ರೆ ಪ್ರಯೋಜನ ಇಲ್ಲ. ಎಷ್ಟೋ ಜನ ಈ ಸಿನಿಮಾನಲ್ಲಿ ಆಕ್ಟ್ ಮಾಡೋರೆಲ್ಲ ನೋಡಿ ತುಂಬಾ ಪ್ರೀತಿ ಪ್ರೇಮ ತೋರಿಸ್ತಾರೆ, ಆದ್ರೆ ಒಳಗಡೆ ಒಂದು ಹನಿಯಷ್ಟು ಪ್ರೇಮ ಇರೋದಿಲ್ಲ, ಪ್ರೀತಿ ಇರೋದಿಲ್ಲ. ನಾಟಕ, ಹೊರಗಡೆ ನಾಟಕ ಇತ್ತು. ನಮ್ಮ ಜೀವನದಲ್ಲಿ ಸಾಕಷ್ಟು ಮಾತುಗಳು ನಾವು ಆಡೋದೆಲ್ಲ ನಾಟಕೀಯವಾಗಿರುತ್ತೆ, ಔಪಚಾರಿಕವಾಗಿ ಜೀವನ ಆಗ್ಬಿಟ್ಟಿದೆ. ಜೀವನದಲ್ಲಿ ಒಂದು ಆಳ ಬರ್ತಲೇ ಇಲ್ಲ ಜನ. ಯಾರು ಏನಪ್ಪಾ ನೀನ್ ಹೇಗಿದೀಯಾ ಅಂತ ಯಾರನ್ನಾರು ಒಂದು ಮಾತು ಕೇಳಿದ್ರು ಅದ್ರಲ್ಲಿ ಜೀವ ಇಲ್ಲ. ಏನು ಏನ್ರಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳೋದು ಮೇಲ್ಮೇಲಕ್ಕೆ ಕೇಳ್ಬಿಡು. ಉಪಚಾರಿಕವಾಗಿ ಕೇಳಿದೆ ಅಂತಲೂ ಜ್ಞಾಪಕ ಇರಲ್ಲ, 3-4 ಸಲ ಕೇಳ್ಬಿಡ್ತಾರೆ ಕೆಲವರು. ಅದೇ ಮಾತನ್ನ ಕೇಳ್ತಿರ್ತಾರೆ. ಯಾವ ಊರಿ ನಿಮ್ದು? ಈಗ ತಾನೇ ಹೇಳದ್ನಲ್ರಿ ನಿಮ್ಗೆ 5 ನಿಮಿಷ, ಮತ್ತೆ ಕೇಳ್ತಾರೆ. ಹೆಚ್ಚು ಕಮ್ಮಿ ಸಮಾರಂಭದಲ್ಲಿ, ಉತ್ಸವಗಳಲ್ಲಿ, ಸಮಾರಂಭದಲ್ಲಿ ಇದೇ ಆಗದ್ದು. ಔಪಚಾರಿಕವಾದ ಮಾತುಕತೆ, ಔಪಚಾರಿಕವಾದ ವ್ಯವಹಾರ, ಔಪಚಾರಿಕವಾದ ಜೀವನ. ಆದರೆ ಒಬ್ಬ ಜ್ಞಾನಿಯ ಜೀವನ ಆ ತರ ಇರೋದು. ಜ್ಞಾನಿ ಒಂದು ಮಾತು ಕೇಳಿದ್ರೆ ಅದರಲ್ಲಿ ಪೂರ್ಣ ಪ್ರೇಮ ಇದೆ. ಜಪ ಇದ್ದಂಗಿರುತ್ತೆ, ಕಥಾ ಜಪ. ಆಡ್ತಕ್ಕಂಥ ಪ್ರತಿಯೊಂದು ಮಾತು ಜಪಮಯವಾದ ಜಪ, ಅದೇ ಜಪ. ಅದರಲ್ಲಿ ಸತ್ಯ ತುಂಬಿ, ಪ್ರೇಮ ತುಂಬಿ. ಹಾಗೆ ನೀವು ಆಡ್ತಕ್ಕಂಥ ಪ್ರತಿಯೊಂದು ಮಾತನ್ನು ಜಾಗರೂಕರಾಗಿ ಆಡಿ, ಪ್ರೇಮಪೂರ್ಣವಾಗಿ ಆಡಿ. ಏನೋ ಸುಮ್ಮನೆ ಉಪಚಾರಕ್ಕೆ ಮಾತಾಡಬೇಡಿ, ಉಪಚಾರಕ್ಕೆ ಮಾಡಬೇಡಿ. ಅದನ್ನು ಜಪ ಅಂತ ಭಾವಿಸಿ. ಕಥಾ ಜಪ. ದಾನಂ ಆತ್ಮಜ್ಞಾನ. ಈ ಪ್ರಪಂಚದಲ್ಲಿ ನಾವಿರ್ಬೇಕಾದ್ರೆ ಆದಾನ ಪ್ರದಾನ ಆಗ್ತಾಲೇ ಇರ್ಬೇಕು, ಆಗ್ತಾ ಇರುತ್ತೆ. ಉಸಿರು ಒಳಗ್ ತಗೋತೀವಿ, ಉಸಿರು ಬಿಡ್ತೀವಿ.
ತಗೊಂಡು ಅಲ್ಲೇ ಇಡಕ್ಕಾಗಲ್ಲ ಉಸಿರು. ತಗೊಂಡು ಉಸಿರು ಬಿಡ್ಬೇಕಾಗತ್ತೆ, ಬಿಟ್ಟು ಉಸಿರು ತಗೋಬೇಕಾಗತ್ತೆ. ಹಾಗೆ ನಾವು ಪ್ರತಿಯೊಬ್ರು ಆದಾನ ಪ್ರದಾನ ಮಾಡ್ತಾ ಇರ್ತೀವಿ. ನಮ್ಮಿಂದ ಬೇರೆಯವ್ರಿಗೇನೋ ಕೊಡ್ತೀವಿ, ಬೇರೆಯವರಿಂದ ಏನೋ ತಗೋತಿರ್ತೀವಿ. ಸೂಕ್ಷ್ಮವಾಗೋ ಸ್ಥೂಲವಾಗೋ ಆದಾನ ಪ್ರದಾನ ನಡೀತಾಲೇ ಇರುತ್ತೆ. ಪ್ರಪಂಚ ಸತತವಾಗಿ ನಡೀತಾ ಇರುತ್ತೆ. ಆದ್ರೆ ವಸ್ತುಗಳನ್ನ ಕೊಟ್ಟು ಅದು ಎಷ್ಟು ದಿನ ಇರುತ್ತೆ ಸಾಧ್ಯ? ಉತ್ತಮವಾದ ದಾನ ಯಾವುದು? ಎಲ್ಲದಕ್ಕಂತ ಶ್ರೇಷ್ಠವಾದ ಕೊಡುಗೆ ಯಾವುದು? ಅದು ಹೇಳುದು ಆತ್ಮಜ್ಞಾನ. ನಾವೇನ್ ಮಾಡ್ತೀವಿ, ಮದ್ವೆನಲ್ಲಿ ಉಪಹಾರ ಯಾರು ಏನ್ ಕೊಟ್ರು ಅವ್ರಿಗೆ ನೋಡ್ಕೊಂಡು ಕೊಡ್ತೀವಿ. ಅವ್ರೇನಾದ್ರು ಉಡುಗೊರೆ ತಂದು ಕೊಟ್ರೆ ಅವ್ರಿಗೆ ತೆಂಗಿನಕಾಯಿ ಕೊಡು, ಅವ್ರು ಬರೀ ಕೈ ಬೀಸ್ಕೊಂಬಂದ್ರೆ ಮೂಸಂಬಿ ಹಣ್ಣು ಕೊಡು ಸಾಕು. ಅಲ್ಲೂ 2 ತರದ ಪ್ಯಾಕೆಟ್ ಹಾಕಿ ಇಟ್ಕೊಂಡಿರ್ತೀವಿ. ಯಾರು ಏನ್ ಕೊಡ್ತಾರೆ ನೋಡ್ಬಿಟ್ಟು ಅವ್ರಿಗೆ ಕೊಡೋದು. ಅವ್ರು ಯಾರು ಏನ್ ಉಡುಗೊರೆ ಕೊಟ್ಟಿದ್ದಾರೆ, ಇದ್ರ ಎಷ್ಟು ಬೆಲೆ ಅದ್ ನೋಡ್ಕೊಂಡು ಮತ್ತೆ ಅವ್ರಿಗೆ ಉಡುಗೊರೆ ವಾಪಸ್ ಕೊಡೋದು ಮಾಡ್ತಾರಲ್ಲ. ಈ ದಾನ ಅಲ್ಲ ಇದು. ದಾನ ಇಲ್ದಿರ ನಮ್ಮ ಈ ದೇಶದ ಸಂಸ್ಕೃತಿಯಲ್ಲಿ, ಈ ದೇಶದಲ್ಲಿ ಯಾವುದೇ ಕೆಲಸ ನಡೆಯಲ್ಲ. ಒಂದು ಶುಭ ಕಾರ್ಯವಾಗ್ಲಿ ಒಂದು ಅಶುಭ ಕಾರ್ಯವಾಗ್ಲಿ ದಾನ ಇದ್ದೇ ಇದೆ. ಯಾರಾದ್ರೂ ಸತ್ರು ಅಂದ್ರೂ ದಾನ ಕೊಡ್ತೀರಾ, ಯಾರಾದ್ರೂ ಹುಟ್ಟಿದ್ರು ಅಂದ್ರೂ ದಾನ ಕೊಡ್ತೀರಾ, ಏನಾದ್ರೂ ಕೊಡ್ತೀರಾ, ಹೌದಾ? ಕೊಡೋದು, ಹಂಚ್ಕೊಳ್ಳೋದು ನಮ್ಮ ದೇಶದ ಒಂದು ಸಂಸ್ಕೃತಿಯ ಒಂದು ಅವಿಭಾಜ್ಯವಾದ ಅಂಗವಾಗಿದೆ. ಮೂಲಭೂತ ಇದಾಗಿದೆ, ಅಸ್ಥಿವಾರ ಆಗಿದೆ ಅದು. ಒಂದು ಹಬ್ಬ ಹುಣ್ಣಿಮೆ ಅಂದ್ರೆ ಕೊಡುಗೆ ಇದ್ದೇ ಇರುತ್ತಲ್ಲ. ಅಕ್ಕಪಕ್ಕದವ್ರಿಗೋ, ಅಣ್ಣ ತಮ್ಮಂದ್ರಿಗೋ, ಅಣ್ಣ ತಂಗಿಗೋ, ಅಕ್ಕ ತಂಗಿಗೋ, ಯಾರಿಗೋ, ಮಗನ್ಗೋ, ಸೊಸೆಗೋ, ಮಗಳಿಗೋ, ಅಳಿಯನ್ಗೋ ಏನೋ ಕೊಡಬೇಕು ಅಂತಕ್ಕಂಥ ಒಂದು ಪದ್ಧತಿ. ಇದ್ರಲ್ಲಿ ಬಹಳ ಶ್ರೇಯಸ್ಸಿದೆ, ಇದ್ರಲ್ಲಿ ಬಹಳ ರಹಸ್ಯವೂ ಇದೆ. ನೀವು ಯಾವತ್ತಾದ್ರೂ ಇದು ಮಾಡಿ ನೋಡಿ, ಒಂದು ಪ್ರಯೋಗ ಮಾಡಿ ನೋಡಿ. ನಿಮ್ ಮನಸ್ಸು ತೀರಾ ಉದಾಸೀನವಾಗಿ ಅಥವಾ ಬೇಸರಿಕೆ ಬಂದಾಗ ಒಂದಷ್ಟೇನಾದ್ರೂ ಸಾಮಾನು ತಗೊಂಡೋಗಿ ಒಂದಷ್ಟು ಜನಕ್ಕೆ ಹಂಚ್ಬಿಟ್ಟು ಬನ್ನಿ. ತಕ್ಷಣ ನಿಮ್ಮ ಮನಸ್ಸು ಪರಿವರ್ತನೆ ಆಗಿದೆ. ಗಮನಿಸಿದ್ದೀರಾ ಇದು? ಇಲ್ಲ, ಗಮನಿಸಿದ. ಅದಕ್ಕೆ ತೀರಾ ಕಷ್ಟದಲ್ಲಿರೋರ್ಗೆ ಇರ್ತಾರೆ, ಏನಾದ್ರೂ ದಾನ ಮಾಡಪ್ಪ, ಹೋಗಿ ಏನಾದ್ರೂ ಕಂಬ್ಳಿನೋ ಎಳ್ಳೋ ಏನಿಲ್ಲ ಅಂದ್ರೆ ಒಂದು ಎಳ್ಳಾದ್ರೂ ಕೊಡು ಬೇರೆಯವ್ರದ್ದು. ಏನಿಲ್ಲ ಅಂದ್ರೆ ಏನೋ ಒಂದು ಒಳ್ಳೆ ಮಾತಾದ್ರೂ ಆಡು, 4 ಮಾತಾದ್ರೂ ಆಡು. ನಿನ್ ಕೊಟ್ಟಾಗ ನಿನಗ್ ಬರ್ತದೆ ಹೆಚ್ಚು. ಬರ್ಬೇಕು ಅಂತ ಎಲ್ಲ ಬರ್ಲಿ ಅಂತ ಕೊಡೋದಲ್ಲ, ಹಂಗಿದ್ರೆ ಕೊಡೋದೇ ಆಗ್ಲಿಲ್ಲ ನೋಡಿ. ಆದ್ರೆ ಕೊಡ್ಬೇಕು ಅಂತ ಕೊಡಿ. ಸಾತ್ವಿಕವಾದ ದಾನ. ನಮ್ಮಲ್ಲಿ ಹೇಳ್ತಾರಲ್ಲ, ಮನೆ ಮಾತಿದೆ, ಗಾದೆ ಇದೆ. ಇವತ್ತೆಲ್ಲ ನಾವು ಚೆನ್ನಾಗಿದ್ರೆ ದೊಡ್ಡವ್ರು ಮಾಡಿದ ಪುಣ್ಯಾರಿ ಅಂತೀವಿ, ಹೌದಾ? ನಮ್ ಹಿರಿಯರೆಲ್ಲ ಏನೋ ಪುಣ್ಯ ಮಾಡಿದ್ದಾರೆ, ಅದಕ್ಕೆ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು. ಅಂದ್ರೇನು? ನಾವು ಮಾಡ್ತಕ್ಕಂತ ಒಳ್ಳೆ ಕಾರ್ಯಗಳು, ಸತ್ಕರ್ಮಗಳು, ದಾನ ಬರೀ ನಮಗಲ್ಲ, ನಮ್ಮ ಪೀಳಿಗೆಯವರೆಗೂ, ಕೆಳಗಿನ ಪೀಳಿಗೆಯವರೆಗೂ, ಮುಂದೆ ಹಲವಾರು ತಲೆಮಾರಿನ ತನಕ ಅದರ ಪ್ರಭಾವ ಇದೆ ಅನ್ನೋದನ್ನ ಹೇಳಕ್ ಹೇಳೋದು. ಎಷ್ಟು ವಸ್ತು ಕೊಟ್ರು, ಎಷ್ಟು ಬೇರೆ ಯಾವ ತರದ ಸಂಗ್ರಹಗಳನ್ನ ಮಾಡಿಕೊಂಡು ವಸ್ತು ವ್ಯವಹಾರಕವಾಗಿ ದಾನ ಮಾಡಿದ್ರು ಪೂರ್ಣ ತೃಪ್ತಿ ಉಂಟಾಗೋದಿಲ್ಲ. ಯಾಕೆ ದಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತಂತಾರೆ, ಗಮನಿಸಿದ್ದೀರಾ? ಈಗ ಒಂದು ಜೀವ ಹಸಿದು ಬಂದಿದೆಪ್ಪ, ಹಸಿದು ಬಂದ ಜೀವಕ್ಕೆ ನೀವ್ ಏನೋ ಒಂದು ತೊಟ್ಟು ಕೊಡ್ತೀರಾ, ಅದ್ರ ಹೊಟ್ಟೆ ತುಂಬುತ್ತದೆ. ಆವಾಗ ಆ ಶರೀರದಲ್ಲಿರ್ತಕ್ಕಂಥ ಆ ಜೀವ, ಆತ್ಮ ನಿಮ್ಮನ್ನು ಹಾರೈಸುತ್ತೆ. ಓ, ಊಟ ಕೊಟ್ರಪ್ಪ, ಇವ್ರು ಚೆನ್ನಾಗಿರ್ಲಿಪ್ಪ ಅಂತ ಅವ್ರ ಮನಸ್ಸಿಂದ ಬಂದ ಆ ಒಳ್ಳೆಯ ಭಾವನೆ, ಉದ್ಗಾರ ನಿಮ್ಮ ಜೀವನಕ್ಕೆ ಬಂದು ತಂಪು ಉಂಟು ಮಾಡಿ.
ಗೊತ್ತಾಯ್ತಾಯ್ತಲ್ಲ. ಹೇಗೆ ಒಂದು ಮರದ ನೆರಳಿನಲ್ಲಿ ತಂಪು ನಮ್ಮ ಶರೀರಕ್ಕೆ ಒಂದು ವಿಶ್ರಾಂತಿಯನ್ನು ಸುಖವನ್ನು ಕೊಡ್ತದೋ, ಹಾಗೆ ಒಂದು ಆತ್ಮನಿಗೆ ಯಾವುದೇ ತರದ ಒಂದು ಮುಕ್ತಿ ಉಂಟಾದಾಗ, ಸುಖ ಉಂಟಾದಾಗ ಹಾರೈಕೆ ಹೊರಡ್ತದೆ ಆ ಆತ್ಮನಿಂದ. ಆ ಹೊರಟ ಹಾರೈಕೆ ಅದಕ್ಕೆ ಪುಣ್ಯ ಅಂತ ಹೇಳಿ. ಚಿಕ್ಕ ಚಿಕ್ಕ ವಸ್ತುಗಳು ಕೊಡೋದ್ರಿಂದ ಅಂತ ಪುಣ್ಯ ಏನು ಸಿಗಲ್ಲ. ಸ್ವಲ್ಪ ಏನೋ ಒಂದಷ್ಟು ಹಾರೈಕೆ ಉಂಟಾಗ್ತದೆ. ಉತ್ತಮವಾದದ್ದೇನು ಜ್ಞಾನ ಕೊಡೋದು. ಜ್ಞಾನ ಕೊಟ್ಟಾಗ ಏನಾಗುತ್ತೆ, ಆ ವ್ಯಕ್ತಿ ತನ್ನ ದುಃಖದಿಂದ ದೂರ ಆಗ್ತಾನೆ, ದುಃಖದಿಂದ ಮೇಲ್ ಬರ್ತಾನೆ. ದಿನಾ ಅದೇ ಒಂದು ಪರಿಸ್ಥಿತಿನಲ್ಲಿ ಕೂತ್ಕೊಂಡು ಮನಸ್ಸು ಗೋಳಾಡ್ತಾ ಇರ್ತಕ್ಕಂಥ ಆತ್ಮನಿಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ. ಇವಾಗ ಜೈಲಲ್ಲಿ ಯಾರೋ ಬಂದಾಗಿದ್ದಾರೆ, ಅವ್ನು ಬಿಡುಗಡೆ ಮಾಡಿದ ತಕ್ಷಣ ಅವ್ರು ಎಷ್ಟು ಹಾರೈಸ್ಬೋದು ಅಲ್ಲ. ಒಂದು ಪಕ್ಷಿ ಪಂಜರದಲ್ಲಿ ಸಿಕ್ಕಾಕೊಂಡಿದೆ, ಆ ಪಕ್ಷಿನ ಪಂಜರದಿಂದ ಹೊರಗಡೆ ತೆಗೆದು ಬಿಟ್ಟಾಗ ಎಷ್ಟು ಖುಷಿ ಆಗ್ಬೋದು. ಹಾಗೆ ಪ್ರತಿಯೊಂದು ಆತ್ಮನು ಜ್ಞಾನಕ್ಕೋಸ್ಕರ ತಡುತ್ತಾರೆ. ಸತ್ತಾಗ ನಮ್ಮ ಮುಂದೆ ಬರ್ತಕ್ಕಂಥದ್ದು ಎರಡೇ ಪ್ರಶ್ನೆ: ಎಷ್ಟು ನೀನು ಪ್ರೀತಿಸಿದೀಯ ಜೀವನದಲ್ಲಿ ಮತ್ತು ಎಷ್ಟು ಜ್ಞಾನದಲ್ಲಿ ನೀನು ಜೀವನ ನಡೆಸ್ಕೊಂಡ್ ಬಂದಿದ್ದೀಯ, ಎಷ್ಟು ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ದೀಯ, ಆತ್ಮ ನಿನ್ನ ಬಗ್ಗೆ ನೀನು ಅರಿವು ತಿಳ್ಕೊಂಡಿದ್ದೀಯ, ಮತ್ತೆ ಎಷ್ಟು ಜನಕ್ಕೆ ನೀನು ಪ್ರೇಮವನ್ನು ಹಂಚಿದೀಯ. ಇದೇ ಸಾಧನ. ದಾನ ಆತ್ಮಜ್ಞಾನ. ಆಗ ಆ ವ್ಯಕ್ತಿ ಮಾಡ್ತಕ್ಕಂತ ಪ್ರತಿಯೊಂದು ಕ್ರಿಯೆಯಲ್ಲೂ ಆತ್ಮಜ್ಞಾನ ಉಂಟಾಗತ್ತೆ. ಇದು ಇನ್ನೊಂದು ತರ ನೋಡಿ, ಒಬ್ಬ ಜ್ಞಾನಿ ಮಾಡ್ತಕ್ಕಂತ ಪ್ರತಿಯೊಂದು ಕೃತ್ಯದಲ್ಲೂ ಆತ್ಮಜ್ಞಾನ ಕಂಡು ಬರ್ತದೆ, ಉಂಟಾಗುತ್ತೆ. ಕಥಾ ಜಪ, ಮಾತಾಡೋದೇ ಜಪ ಇದ್ದಂಗೆ. ಅಂದ್ರೆ ಅದ್ರಲ್ಲಷ್ಟು ಜೀವ ತುಂಬಿರತ್ತೆ. ಹಲವಾರು ತರದಲ್ಲಿ ನಾವು ಮಾತಾಡ್ತೀವಿ. ಕೆಲವು ಸಲ ಕೂತ್ಕೊಂಡೇನೋ ಹರಟೆ ಹೊಡಿತಾ ಇರ್ತೀರ, ಅದ್ರಲ್ಲಿ ಜೀವ ಇರೋದಿಲ್ಲ, ನಿಮ್ಮ ಆತ್ಮ ಇರೋದಿಲ್ಲ ಆ ವಾಣಿನಲ್ಲಿ, ಶಬ್ದದಲ್ಲಿ. ಈಗ ನೀವು ಟೆಲಿವಿಷನ್ ದೂರದರ್ಶನ್ ನೋಡ್ತೀರಪ್ಪ, ಅದರಲ್ಲಿ ವಾರ್ತೆಗಳು ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರಿನಲ್ಲಿ ಇಂದು ಈ ಸಮಾರಂಭ ನಡೆಯಿತು, ವಿಧಾನಸಭೆಯಲ್ಲಿ ಹಂಗಾಮ ಆಯಿತು. ಇದು ವಾರ್ತೆಗಳು ಕೇಳ್ತಿರಲ್ಲ, ಅದ್ರಲ್ಲಿ ಏನಾದ್ರೂ ಜೀವ ಕಂಡು ಬರುತ್ತಾ ನಿಮ್ಗೆ? ಜೀವ ಇಲ್ಲ. ಆ ವ್ಯಕ್ತಿ ಮಾತಾಡ್ತಕ್ಕಂತ ವ್ಯಕ್ತಿ ತನ್ನ ಆತ್ಮಾನ ಅದ್ರಲ್ಲಿ ತುಂಬಿರೋದಿಲ್ಲ, ತನ್ನ ಅನುಭವವನ್ನು ತುಂಬಿರಲ್ಲ. ಏನೋ ಬರ್ದಿರೋದನ್ನ ಹಂಗೆ ಓದ್ಬಿಡ್ತಾರೆ. ಶುಷ್ಕವಾಗಿರುತ್ತೆ. ಹೆಚ್ಚು ಕಮ್ಮಿ ನಾವು ಆಡೋ ಮಾತೆಲ್ಲ ಶುಷ್ಕವಾಗಿ ಮಾತಾಡ್ತಾ ಇರ್ತೀವಿ. ಏನ್ರಿ, ಏನ್ ಅಡ್ಗೆ ಮಾಡಿದೀರಾ ಇವತ್ತೇನು ಮನೇಲಿ ಏನ್ ಅಡ್ಗೆ? ದಿನ ರೊಟೀನ್ ಕೇಳ್ದಂಗ್ ಕೇಳ್ತೀವಿ. ಅದಕ್ಕೆ ಅವರು ಏನೋ ಹೇಳ್ತಾ ಹೋಗ್ತಾರೆ, ಕೇಳಿಸ್ಕೊಳ್ಳೋದು ಇಲ್ಲ. ಕೇಳ್ಬಿಡೋದು, ಪ್ರಶ್ನೆ ಕೇಳ್ಬಿಡೋದು, ಉತ್ತರಕ್ಕೂ ಕೂಡ ಕಿವಿ ಕೊಡೋದೇ ಇಲ್ಲ. ವ್ಯರ್ಥದ ಮಾತುಗಳು ಆಗ್ತದೆ ಅಲ್ಲ. ಜ್ಞಾನದಲ್ಲಿ ಇದ್ದವರು ಮಾತಾಡ್ಬೇಕಾದ್ರೆ ಒಂದೆರಡು ಮಾತಾಡಿದ್ರು ಕೂಡ ಅದು ತೀರದ ಹಾಗೆ ಮನಸ್ಸಿಗೆ ನಾಟ್ತದೆ. ಅದಕ್ಕೆ ಸ್ವಲ್ಪನೇ ಮಾತಾಡಿ, ಸ್ವಲ್ಪ ಮಾತಾಡಿದ್ರು ಚೆನ್ನಾಗಿ ಘನವಾಗಿ ಮಾತಾಡಿ. ಬೈದ್ರು ಪರವಾಗಿಲ್ಲ. ಯಾಕೆ, ನೀವು ತುಂಬಾ ಜೀವ ತುಂಬಿರೋದು ಯಾವಾಗ ಗೊತ್ತಾ? ನೀವು ಯಾರಿಗಾರು ಬೈಕೋತಿರಲ್ಲ. ಯಾರಿಗಾರು ಬೈಬೇಕಿದ್ರೆ ಅವಾಗ ನಿಮ್ಮ ಆತ್ಮನ ಅದ್ರಲ್ಲಿ ತುಂಬಿ ಬೈತೀರ. ಅಥವಾ ಯಾರನ್ನಾರು ತೀರಾ ಹೊಗಳ್ಬೇಕಿದ್ರೆ ಅವಾಗ ನಿಮ್ಮ ಆತ್ಮ ಅದ್ರಲ್ಲಿ ತುಂಬಿರುತ್ತೆ, ಪ್ರೀತಿ ತುಂಬಿರುತ್ತೆ, ಆಗ ಹೊಗಳ್ತೀರ.
ಇವೆರಡನ್ನು ಬಿಟ್ಟು ಆಡ್ತಕ್ಕಂತ ಮಾತೆಲ್ಲ ನೀರಸವಾದದ್ದು, ಶುಷ್ಕವಾದ ಮಾತು, ವ್ಯರ್ಥವಾದ ಮಾತು. ಆತರ ಮಾತಿಂದ ಮೇಲಿರ್ಬೇಕು. ಅದಕ್ಕೆ ಜಪ ಅಂತೀವಿ, ಕಥಾ ಜಪ. ಪ್ರಪಂಚದಲ್ಲಿ ಎಲ್ಲವೂ ನೀರಸವಾದಾಗ ಗುರುಗಳ ಹತ್ರ ಹಿಂದೆ ಹೋಗ್ತಾ ಇರೋರು. ಹೋದಾಗ ಗುರುಗಳು ಒಂದು ಶಬ್ದ ಕೊಡೋರು, ಒಂದು ಮಂತ್ರ ಕೊಡೋರು. ಆ ಮಂತ್ರ ಕೊಟ್ಟ ತಕ್ಷಣ, ಮಂತ್ರ ಕೇಳಿದ ತಕ್ಷಣ ಮತ್ತೆ ಜೀವನದಲ್ಲಿ ಕಾರಂಜಿ ಬರೋದು, ಉಕ್ಕಿ ಬರೋದು. ಮತ್ತೆ ಜೀವನದಲ್ಲಿ ಉತ್ಸಾಹ, ಪ್ರೇಮ ಎಲ್ಲ ಒಣಗೋಗಿದ್ದಾರೆ. ಅದಕ್ಕೆ ಅದನ್ನ ಹಿಂದಿನ ಕಾಲದಲ್ಲಿ ಜಪ ಅಂತ ಹೇಳಿದ್ರು. ಯಾವುದನ್ನ ಜಪ ಅಂತ? ಯಾಕಂದ್ರೆ ಅದನ್ನ ನೆನೆಸ್ಕೊಂಡ ತಕ್ಷಣ ಜೀವನ ಮತ್ತೆ ಶುಷ್ಕವಾಗಿರಲ್ಲ, ಮತ್ತೆ ರಸಮಯವಾಗಿರುತ್ತೆ, ರಸವತ್ತಾಗಿರುತ್ತೆ. ವಿದ್ಯಾ ಶರೀರ ಸತ್ತಾ ಮಂತ್ರ ಪ್ರಯೋಜನ. ಮಂತ್ರದ ಪ್ರಯೋಜನ ಎಲ್ಲಿ? ಮಂತ್ರದ ಕ್ಷೇತ್ರ ಯಾವುದು? ವಿದ್ಯಾ, ಶರೀರ ಮತ್ತು ಸತ್ತ. ಮಂತ್ರದಿಂದ ಶರೀರದಲ್ಲಿ, ಚೈತನ್ಯದಲ್ಲಿ, ಮನಸ್ಸಿನಲ್ಲಿ, ಆತ್ಮನಲ್ಲಿ, ವಿದ್ಯೆಯಲ್ಲಿ, ಮೌನದಲ್ಲಿ, ಮೂರಲ್ಲೂ ಪರಿಣಾಮ ಉಂಟಾಗುತ್ತೆ. ಅದಕ್ಕೆ ಮಂತ್ರ ಸ್ನಾನ ಅಂತೀವಿ. ಮಂತ್ರ ಸ್ನಾನ ಅಂತಂದ್ರೆ ಇದೆ. ಇವಾಗ ಭಜನೆ ಮಾಡಿದ್ವಲ್ಲ, ಭಜನೆ ಮಾಡಿದ ತಕ್ಷಣ ಹೇಗೆ ಅನಿಸ್ತದೆ ನಿಮ್ಗೆ? ಮಂತ್ರದ ಉಚ್ಚಾರಣೆಯಿಂದ ಸ್ನಾನ ಆದಂಗ ಆಗ್ತದೆ. ಇದನ್ನ ನಿರಂತರವಾಗಿ ಹೇಳ್ಬೇಕು ಅನ್ನೋದನ್ನ ಜನ ಸ್ವಲ್ಪ ತಪ್ಪಾಗಿ ತಿಳ್ಕೊಂಡ್ಬಿಟ್ರು. ಅವ್ರೇನ್ ಮಾಡ್ತಾರೆ, ದಿನಾ ಹಗಲು ರಾತ್ರಿ ರಾಮ್ 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 ಅಂತ ಹೇಳ್ಕೊತಾ ಹೋಗ್ಬೇಕು ಅಂತ ಮಾಡ್ತಾರೆ. ಅದು ಹೇಳ್ಕೊತಾ ಬುದ್ಧಿ ಮಂಕಾಗ್ತಾ ಬರ್ತದೆ. ಮತ್ತೆ ಯಾಕೆ? ಚೈತನ್ಯ ಜಾಗೃತವಾಗಿರಲ್ಲ. ರಾಮ್ 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 ಅಂತಿರ್ತಾರೆ. ಆಮೇಲೆ ಅಲ್ಲಿ ಅದು ಮಾಡ್ಬೇಕು, ಇದು ಬೇರೆ ಏನು ಜ್ಞಾಪಕ ಇರಲ್ಲ. ನಿರಂತರ ಅಂದ್ರೆ ಇದೆಲ್ಲ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀವಿ. ನಿರಂತರ ಅಂದ್ರೆ ಬಿಡದಿರ ದಿನಾ ಸ್ನಾನ ಮಾಡಿ ಅಂತ ಅಂದ್ರೆ ದಿನವೆಲ್ಲ ಸ್ನಾನ ಮಾಡಿ ಅಂತ ಅಲ್ಲ. ಬಿಡದಿರ ಸ್ನಾನ ಮಾಡಿ ಅಂತಂದ್ರೆ ಬಚ್ಚಲ್ ಮನೇಲೇ ಇರಿ ಅಂತ ಅರ್ಥ ಅಲ್ಲ. ದಿನ ಹಲ್ಲುಜ್ಕೊಳ್ಳಿ ಅಂತಂದ್ರೆ ದಿನವೆಲ್ಲ ಹಲ್ಲುಜ್ಜೋದು ಅಂತಲ್ಲ. ಹಾಗೆ ಪ್ರತಿದಿನ ಸ್ವಲ್ಪ ಹೊತ್ತು ಹಲ್ಲುಜ್ತೀವಿ. ಪ್ರತಿದಿನ ನಿರಂತರವಾಗಿ ನೀವು ಹಲ್ಲುಜ್ತೀರಾ ತಾನೆ? ನಿರಂತರವಾಗಿ ನೀವು ಸ್ನಾನ ಮಾಡ್ತಿರ್ತಾನೆ. ಹಾಗೆ ನಿರಂತರ ಸ್ಮರಣೆ ಮಾಡಿ, ಪ್ರತಿನಿತ್ಯವೂ ಸ್ಮರಣೆ ಮಾಡಿ. ಆ ಸ್ಮರಣೆ ಮನಸ್ಸಿನಲ್ಲಿ ಉಳ್ಕೊಂಡಿರ್ಲಿ ಅಂತ ಪಾರ್ಥಕ್ಯ ಉಂಟಾಗ್ಲಿ ಶರೀರದಲ್ಲಿ, ಮನಸ್ಸಿನಲ್ಲಿ, ಚೇತನದಲ್ಲಿ, ಸತ್ತಾದಲ್ಲಿ. ಇದು ಮಂತ್ರದ ಪ್ರಯೋಜನ. ಆ ಮಂತ್ರದಿಂದ ಎಲ್ಲ ಉತ್ಪತ್ತಿಯಾಗಿದೆ. ಅಂದ್ರೆ ಶಬ್ದದಿಂದ, ಶಬ್ದ ಮೂಲಂ ಸೃಷ್ಟಿ ಅಂತ. ಸೃಷ್ಟಿಗೆ ಮೂಲ ಶಬ್ದ. ಶಬ್ದದಿಂದ ಇಡೀ ಪ್ರಪಂಚ ಉಂಟಾಗುತ್ತೆ. ಈಗ ಶಬ್ದದಿಂದ ನಮ್ಮ ತಲೆನಲ್ಲೂ ಪ್ರಪಂಚ ಉಂಟಾಗುತ್ತೆ. ಅದಕ್ಕೆ ಆ ಶಬ್ದದಿಂದಾನೇ ಅದನ್ನು ಶಾಂತವಾಗಿ ಮಾಡಬೇಕು. ವಾರಕ್ಕೆ ಒಂದ್ಸಲ ಸ್ನಾನ ಆಗತ್ತಲ್ಲ, ಬಂದು ಕೂತ್ಕೊಂಡು ಭಜನೆ ಮಾಡಿದ್ರೆ ಮಂತ್ರ ಸ್ನಾನ. ದಿನ ಸತ್ಸಂಗ ಮಾಡಿದ್ರೆ ಇನ್ನೂ ಉತ್ತಮ. ಪ್ರತಿನಿತ್ಯ ಮಾಡಿ, ಎಲ್ಲಿದ್ರು ಅಲ್ಲೇ ಮಾಡಿ, 4 ಜನ ಸೇರ್ಕೊಂಡು ಮಾಡಿ. ಸಮೂಹದಲ್ಲಿ ಇರ್ತಕ್ಕಂಥ ಶಕ್ತಿ ಒಬ್ಬೊಬ್ರೇ ಕೂತ್ಕೊಂಡು ಮಾಡೋದು ಇರೋದಿಲ್ಲ. ಸಮೂಹದಲ್ಲಿ ಎಲ್ಲ ಸೇರ್ಕೊಂಡು, ಈ ಸಮೂಹದ ಶಕ್ತಿ ಒಬ್ರು ಕೆಳಗೆ ಮೇಲಿದ್ರೆ ಎಲ್ರನ್ನೂ ಹಿಡಿದು ಎಳ್ಕೊಂಡು ಮೇಲ್ ಹೋಗ್ತದೆ.
ನೋಡಿ, ಮಣಿ ಮಾಲೆ ಯಾವಾಗ ಮಾಡಕ್ ಸಾಧ್ಯ ಗೊತ್ತಾ? ಮಣಿ ಒಳಗಡೆ ಖಾಲಿ ಇರ್ಬೇಕು. ಈ ಮಣಿ ಇದ್ರ ಒಳಗಡೆ ಖಾಲಿ ಜಾಗ ಇದ್ರೆ ಆಗ ಈ ದಾರನೋ ಅಥವಾ ಈ ತಂತಿನೋ ಅದ್ರೊಳಗಡೆ ಹೋಗಕ್ ಸಾಧ್ಯ. ಅದು ತುಂಬ್ಕೊಂಡ್ಬಿಟ್ಟಿದ್ರೆ ಅಜ್ಞಾನ ತುಂಬಿಕೊಂಡಿರುತ್ತೆ, ಖಾಲಿ ಆಗಿರೋ ಜ್ಞಾನ. ಕರೆಕ್ಟ್ ಆಗಿದೆ. ಮಣಿಯ ಒಳಗಡೆ ತಂತಿ ಹೋಗ್ಬೇಕಿದ್ರೆ ಖಾಲಿ ಆಗಿರ್ತದೆ ಮಣಿ. ಹಾಗೆ ನಮ್ಮ ಮನಸ್ಸು ಖಾಲಿ ಆಗಿದ್ರೆ ಅದರಲ್ಲಿ ಶುದ್ಧ ಚೈತನ್ಯದ ಪ್ರವೇಶ ಆಗಿದೆ. ಅದಕ್ಕೆ ಒಂದ್ ಕಡೆ ಹೇಳಿದೆ, ಕೃಷ್ಣ ಹೇಳಿದ ನಮ್ಮ ಗೀತೆಯಲ್ಲಿ, ಸೂತ್ರೇ ಮಣಿಗಣ ಇವ. ನೀವೆಲ್ಲ ಮಣಿಗಳು ಕಂಡ್ರೆ ನಾನ್ ದಾರ ಅಷ್ಟೇ, ನಾನ್ ನಿಮ್ ಒಳಗಡೆ ಎಲ್ಲ ತುರ್ಕೊಂಡು ನಿಮ್ಮನ್ನ ಮಾಲೆಯಾಗಿ ಮಾಡ್ತೀನಿ. ಇಡೀ ಪ್ರಪಂಚ ಇವೆಲ್ಲ ಮಣಿಗಳು ನೋಡಿ, ಎಲ್ಲ ಪ್ರತಿಯೊಂದು ಗ್ರಹ ಉಪಗ್ರಹಗಳು ಇವೆಲ್ಲ ಮಣಿ. ಆದ್ರೆ ಈ ಆಕಾಶ ಅನ್ನೋ ತತ್ವ ಎಲ್ಲದರೊಳಗೂ ಪ್ರವೇಶವಾಗಿದೆ. ಚೈತನ್ಯ ಅನ್ನೋ ತತ್ವ ಎಲ್ಲವಲ್ಲೂ ಪ್ರವೇಶವಾಗಿ ಒಂದು ಮಾಲೆಯಾಗಿ ಮಾಡಿದೆ. ಹಾಗೆ ನೀವೆಲ್ಲರೂ ಮಣಿಗಳು, ಎಲ್ಲಾ ಶರೀರವೂ ಮಣಿ. ಆ ಶರೀರದೊಳಗೆ ಇರ್ತಕ್ಕಂಥ ಆತ್ಮಚೇತನ ನಾನೇನಿದ್ದೀನಿ, ನಾನು ಸೂತ್ರ ಇದ್ದಂಗಿದ್ದೀನಿ. ಬರೀ ದಾರಕ್ಕೇನು ಪ್ರಯೋಜನ ಇಲ್ಲ, ಬರೀ ದಾರಕ್ಕೆ ಬೆಲೆ ಇಲ್ಲ. ದಾರ ಇಲ್ದಿರ ಮಣಿ ಮಾಲೆ ಆಗಿರಕ್ ಸಾಧ್ಯ ಇಲ್ಲ, ಮಣಿಗೂ ಪ್ರಯೋಜನ ಇರೋದು. ಆದ್ರೆ ದಾರ ಮಣಿ ಸೇರಿದ್ರೆ ಮಾಲೆ ಆಗ. ಶರೀರ, ಪ್ರಪಂಚ, ಆತ್ಮ ಎಲ್ಲ. ಅದರಿಂದ ಎಲ್ಲದಕ್ಕೂ ಪ್ರಾಶಸ್ತ್ಯ ಕೊಡಿ. ಈ ಶರೀರಕ್ಕೂ ಪ್ರಾಶಸ್ತ್ಯ ಕೊಡ್ಬೇಕು, ಮನಸ್ಸಿಗೂ ಪ್ರಾಶಸ್ತ್ಯ ಕೊಡಿ, ಉಸಿರಿಗೂ ಪ್ರಾಶಸ್ತ್ಯ ಕೊಡಿ, ಎಲ್ಲದಕ್ಕೂ ಪ್ರಾಶಸ್ತ್ಯ ಕೊಡಿ. ಸೂತ್ರೇ ಮಣಿಗಣ. Shiva.